ಯಾಕೆ ಏನಾಯ್ತು ಮಿಸ್ಟರ್ ರಾಣಾ? ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್. ಅಲ್ಲಿ ವಾತ್ಸಲ್ಯ ಕಾಲೋನಿಗೆ ರೌಡಿಗಳು ಜನರ ಮೇಲೆ ದಾಳಿ ಮಾಡಿ ಆ ಜನರನ್ನ ಈಗ ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ್ ತನ್ನ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಾನಂತೆ. ಈ ತರ ಬ್ರೇಕಿಂಗ್ ನ್ಯೂಸ್ ಮೇಲೆ ಬಂದ ಮೇಲೆ ನಮಗೆ ನ್ಯೂಸ್ ಹೇಳ್ಬೇಕು ಅಂತಿದ್ರ? ಮೊದ್ಲೇ ಹೇಳಕ್ ಆಗ್ತಿರ್ಲಿಲ್ಲ? ನಿಮ್ ಅಳಿಯ ನಿಮ್ ಮನೆಗ್ ಕರ್ಕೊಂಡ್ ಬಂದ್ ಇಷ್ಟೊತ್ತಾದ್ರೂ ನಮಗ್ ಸುದ್ದಿ ತಿಳಿಸ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿಮ್ಗೆ? ಆ ವಿಷಯ ಲಾಯರ್ ಸತ್ಯ ಇದನ್ನ ನಮಗ್ ಹೇಳಿದ್ದು. ಇಲ್ದೆ ಹೋಗಿದ್ರೆ ನೀವ್ ಈ ವಿಷಯನ ನಮ್ಗೆ ತಿಳಿಸ್ತಾನೆ ಇರ್ಲಿಲ್ಲ ಅಲ್ವಾ? ಹಾಗೇನಿಲ್ಲ. ಆಕ್ಚುಲಿ ಏನಾಯ್ತು ಅಂದ್ರೆ ನಮಗೆಲ್ಲ ಗೊತ್ತಾಗೆ ಫೋನ್ ಮಾಡಿರೋದು. ನಿಮ್ ಮನೇಲಿ ಮುದುಕಿ ಇದೆಯಲ್ಲ, ಅದ್ರ ಹತ್ರ ಈ ಕಾಲೋನಿ ಅವರೆಲ್ಲ ಅಲ್ಲೇ ಇರಿ ಅಂತ ನೀವೇ ತಾನೇ ವಕಾಲತ್ ಮಾಡಿದ್ದು. ಮನೇಲೆ ಉಳಿಸ್ಕೊಂಡಿದ್ದಕ್ಕೆ ಇದು ಇನ್ನಷ್ಟು ನಮ್ಗೆ ಕಾಂಪ್ಲಿಕೇಟ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಒಂದ್ ನಿಮಿಷ ಸ್ವಲ್ಪ ನಾನ್ ಮಾತಾಡೋದನ್ನ ಕೇಳಿಸ್ಕೊತೀರಾ? ಅದೇನಾಯ್ತು ಅಂದ್ರೆ ಅಜಿತ್ಗೆ ಈ ವಿಷಯದಲ್ಲಿ ನನ್ ಮೇಲೆ ಡೌಟ್ ಬರಬಾರ್ದು ಅನ್ನೋ ಕಾರಣಕ್ಕೆ ಆ ಮುದ್ಕೆ ಹತ್ರ ಕಾಲೋನಿ ಜನ ಎಲ್ಲ ಒಂದಿನದ ಮಟ್ಟಿಗೆ ನಮ್ಮನೇಲಿ ಇರ್ಲಿ ಅಂತ ಹೇಳ್ದೆ. ಅವಳು ಒಪ್ಕೊಳಲ್ಲ ಅಂದ್ಕೊಂಡೆ, ಒಪ್ಕೊಂಡ್ಬಿಟ್ಲು. ಆ ವಾತ್ಸಲ್ಯ ಕಾಲೋನಿಯಲ್ಲಿ ಭೂಮಿ ಸ್ನೇಹಿತೆ ಲಕ್ಷ್ಮಿ ಮತ್ತೆ ಆ ಕಾನ್ಸ್ಟೇಬಲ್ ಸದಾನಂದ ಕೂಡ ಇದ್ದಾರೆ. ಆ ಕಾರಣಕ್ಕೆ ಅಜಿತ್ ಈ ಕೇಸ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾನೆ. ನಾನು ಈ ವಿಷಯದಲ್ಲಿ ನಿಮ್ ಜೊತೆ ಪಾರ್ಟ್ನರ್ಶಿಪ್ ಮಾಡಬಾರ್ದಾಗಿತ್ತು. ನನಗೂ ದೂರದೃಷ್ಟಿ ಅಂತ ಒಂದಿದೆ, ಅದಕ್ಕೆ ನಿಮ್ಮನ್ನು ಸೇರಿಸ್ಕೊಂಡಿರೋದು. ನೀವು ರಂಗೋಲಿ ಕೆಳಗೆ ನುಸುಳಿದ್ರೆ ನಾವು ಡೈರೆಕ್ಟ್ ಪಾತಾಳಕ್ಕೆ ನುಗ್ಗೋ. ನಮ್ಮ ಜೊತೆಗೆ ನಿಮ್ ಬುದ್ಧಿವಂತಿಕೆ ಪ್ರದರ್ಶನ ಬೇಡ. ಸಾರಿ, ಆಗಿದ್ದಾಗೋಯ್ತು. ಮುಂದೆ ಏನ್ ಮಾಡೋಣ ಅದನ್ನ ಹೇಳಿ. ಈ ಕಾಲೋನಿ ಏನಾದ್ರೂ ನಾಳೆ ಲೇಔಟ್ ಆಗಿದ್ರೆ ಇದ್ರಲ್ಲಿ ನೀವು ಕೂಡ ಪಾಲ್ದಾರರು. ರಿಸ್ಕ್ ಅಲ್ಲೂ ಪಾಲ್ ತಗೊಬೇಕು. ನಿನ್ನ ಅಳಿಯ ಮುಂದೆ ಏನ್ ಮಾಡ್ತಾನೆ ಅನ್ನೋ ಇನ್ಫಾರ್ಮೇಶನ್ ನ ತಿಳ್ಕೊಂಡ್ ನಮ್ಗೆ ಹೇಳು. ನೀನು ಬಚಾವ್ ಆಗ್ಬೇಕು ಅಂದ್ರೆ ಯಾವ್ದು ಕಾರಣಕ್ಕೂ ನಾವ್ ಸಿಕ್ಕಾಕೊಂಬಾರ್ದು. ಹಾಳಾದ್ಕೊಂಡೆ ಈಗ ನನ್ನ ಮಡ್ಡಿ ಮಟ್ಟ ಎಲ್ಲ ಕಿತ್ಕೊಂಡು ಹೊಂಟತಿ. ಇಂಥ ಟೈಮ್ನಾಗ ಏನು ಕಿತ್ಕೊಂಡು ಹೋದೆ? ಇನ್ನೊಂದು ಸರಿ ಏನಾರ ಕಿತ್ಕೊಂಡು ಹೋಗ್ಬೇಕನಿ ಓಡ್ಸಾರ್ ಹೊಡಿತೀನಿ. ಆಟ ಹಚ್ಚಿನ ಆಟ ಗೊತ್ತಾಗೈತೆ ನಿನಗೆ? ರೀ ಸದಾನಂದು, ಆ ಗುಂಡಿಗೆ ಆ ಪರಿ ಬೈದ್ರ ಅದಕ್ಕೊಂದು ಗುಂಡಿಗೆ ಅಂತ ಇರ್ತೈತ್ರಿಪ್ಪ, ಅದಕ್ಕೆ ನೋವಾಗಿಲ್ಲನ್ರಿ? ಸದಾನಂದ್, ಈ ಶರ್ಟ್ ನಿಮ್ಗೆ ಟೈಟ್ ಆಗ್ತಿದೆ ಅಂತ ಗೊತ್ತಾಗ್ತದ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆ ಹೊಸ ಶರ್ಟ್ನ ತರಿಸ್ತೀನಿ. ಆಯ್ಲ್ರಿ ಸರ್. ಆಮೇಲೆ ಈ ವಾತ್ಸಲ್ಯ ಕಾಲೋನಿ ಜಾಗನ ಯಾರು ಪರ್ಚೇಸ್ ಮಾಡಿದ್ದು ಅಂತ ಗೊತ್ತಾಯ್ತಾ? ಸರ್, ನಮ್ಮೊಳಗ ಕೆಲವೊಬ್ರು ಸರಿಯಾಗಿ ಹೇಳಿರೋರ ಪ್ರಕಾರ ಈ DS ಕಂಪನಿ ಓನರ್ ಸರ್, ಬಿಲ್ಡರ್ ದೇವೇಂದ್ರಪ್ಪ ಸುರ್ಮುರಿ ಅನ್ನೋರು ಸರ್. ಆದ್ರೆ ಈಗ ಫ್ಯಾಮಿಲಿ ಕೂಟ ಫಾರಿನ್ ಟೂರ್ ಹೋಗ್ಯಾನ್ರಿ ಸರ್. ಇಷ್ಟೊತ್ತಿಗೆ ವಾತ್ಸಲ್ಯ ಕಾಲೋನಿಲಿ ಇರೋರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಗೊತ್ತಾಗಿ ಅವನು ಬೇರೆ ಊರಿಗೆ ಕಾಲ್ ಕಿತ್ತಿಯಾನ. ಆದಿ ಅದ್ ಎಷ್ಟು ದಿನ ಅವನ್ ತಲೆ ಮರ್ಸ್ಕೊಂಡು ಓಡಾಡ್ತಾನ ನಾನು ನೋಡ್ತೀನಿ. ಅಲ್ಲಪ್ಪ, ಈ ದೇವೇಂದ್ರ ಕೈ ಸಿಕ್ಕರೆ ಎಲ್ಲ ಸರಿ ಹೋಗುತ್ತಲ್ವಾ? ಇಲ್ಲ ಸತ್ಯ, ಹಾಗಿದ್ರೆ ಅವ್ನ ಹಿಂದೆ ಬೇರೆ ಯಾರೋ ಇದಾರೆ ಅಂತನಾ ನಿಮ್ ಮಾತಿನ ಅರ್ಥ? ಎಸ್, ಯಾಕಂದ್ರೆ ಒಬ್ಬ ಪ್ರೊಫೆಷನಲ್ ಬಿಲ್ಡರ್ ಜನಗಳನ್ನ ಖಾಲಿ ಮಾಡ್ಸೋದಕ್ಕೋಸ್ಕರ ಗೂಂಡಗಳನ್ನ ಕಳ್ಸಲ್ಲ. ಯಾಕಂದ್ರೆ ಅದರಿಂದ ಅವನ ಒಂದು ಪ್ರೆಸ್ಟೀಜ್ ಹಾಳಾಗತ್ತೆ ಅಂತ. ಒಂದ್ ವೇಳೆ ಅವರೇ ರೌಡಿಗಳನ್ನ ಯೂಸ್ ಮಾಡೋ ಧೈರ್ಯ ತೋರಿಸಿದ್ರೆ ನಮಗ್ ಹೇಳ್ದೆ ದೇಶ ಬಿಟ್ಟು ಹೋಗ್ತಿರಲ್ಲ, ಇಲ್ಲೇ ಇದ್ದು ತಪ್ಪಿಸ್ಕೊಂಡಿರೋ. ನನಗನ್ಸುತ್ತೆ ಇದ್ರ ಹಿಂದೆ ಬೇರೆ ಯಾರೋ ಇದಾರೆ ಸತ್ಯನ. ಅವನ್ ಹಿಂದೆ ಇರೋ ರಿಯಲ್ ವಿಲನ್ನ ಆದಷ್ಟು ಬೇಗ ಕಂಡುಹಿಡಿಬೇಕು. ಸದಾನಂದ್, ನೀವೀಗ ಒಂದ್ ಕೆಲಸ ಮಾಡ್ಬೇಕು. ಹೇಳ್ರಿ ಸರ. ನೀವು ಇಮಿಡಿಯೇಟ್ ಆಗಿ ಆ ಬಿಲ್ಡರ್ ಪ್ರಿಯನ ಹಿಡಿದು ಆ ದೇವೇಂದ್ರಪ್ಪ ಈ ಕಾಲೋನಿ ಜಾಗನ ಯಾರಿಗ್ ಮಾರ್ಬೇಕು ಅಂತ ಡೀಲ್ ನಡೆದಿತ್ತು ಅಂತ ಹೇಗಾದ್ರೂ ಮಾಡಿ ಬಾಯ್ ಬಿಡ್ಸಿ. ಆಗಿಲ್ರಿ ಸರ್, ಹಂಗ ಮಾಡ್ತಾನೆ. ಸದಾನಂದ್, ಇನ್ನೊಂದು ಅರ್ಧ ಗಂಟೆ ಅಡಿಗೆ ರೆಡಿ ಆಗುತ್ತೆ, ಎಲ್ರಿಗೂ ಹೇಳ್ಬಿಡಿ. ಸರಿ ಸರ್. ಅಜಿತ್ ಇದನ್ನೆಲ್ಲ ಕೆಡಕ್ತಿದಾನಲ್ಲ, ಇಲ್ಲ ಮೊದ್ಲು ಇದನ್ನ ಸಾಕ್ಷಿಗೆ ಇನ್ಫಾರ್ಮ್ ಮಾಡ್ಬೇಕು. ಸತ್ಯನ ಶೋಕೇಸ್ ಬೊಂಬೆ ತರ ನಿಂತ್ಕೊಂಡ್ಬಿಟ್ರಲ್ಲ, ಇಷ್ಟು ಜನಕ್ಕೆ ಅಡಿಗೆ ಹಾಕ್ಬೇಕು. ಬನ್ನಿ ಬನ್ನಿ, ಅದೇನ್ ಕೆಲಸ ಅನ್ಕೊಳ್ಳೋಣ. ಹೇಳು ಅಶ್ವಿನಿ, ಈ ದೇವೇಂದ್ರಪ್ಪ ಅಂದ್ರೆ ಯಾರು? ಯಾಕೆ ಹೇಳ್ತಾ ಇದೆಯಾ? ಈಗ ಅಜಿತ್ ಅವನವರೆಗೂ ಬಂದು ತಲುಪಿದ್ದಾರೆ. ನನ್ಗೆ ದೇವ್ಯಾನಿಯವ್ರು ಸಿಕ್ಕಾಕೊಂಡ್ರೆ ಅಷ್ಟು ದೊಡ್ಡ ವ್ಯತ್ಯಾಸ ಅನ್ಸಲ್ಲ. ಆದ್ರೆ ನೀವು ನಿಮ್ ಸೇಫ್ಟಿ ನನ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಕೇಳಿದೆ. ಐ ನೋ, ಬಟ್ ಡೋಂಟ್ ವರಿ. ಅಜಿತ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾನೆ. ಆದ್ರೆ ನಮ್ದೇನೇ ಇದ್ರು ಸ್ಮಾರ್ಟ್ ವರ್ಕ್. ನನಗೆ ಅರ್ಥ ಆಗ್ಲಿಲ್ಲ. ದೇವೇಂದ್ರಪ್ಪ ಇಡೀ ಸ್ಟೇಟ್ ಅಲ್ಲೇ ಒನ್ ಆಫ್ ದ ಲೀಡಿಂಗ್ ಡೆವಲಪರ್ಸ್. ಆ ವಾತ್ಸಲ್ಯ ಕಾಲೋನಿ ಅವ್ರನ್ನ ಖಾಲಿ ಮಾಡ್ಸೋವರೆಗೂ ಅದ್ರ ಓನರ್ ಅವನೇ. ಅದಾದ್ಮೇಲೆ
ಅದು ನಮ್ಮ ಹೆಸರಿಗಾಗೋದು. ಸೊ ಇನ್ನು ಪೂರ್ತಿ ಮನೆಗಳು ಅವನ ಹೆಸರಿಗಾಗಿಲ್ಲ ಅಂದ್ರೆ ಇನ್ನು ನಮ್ವರ್ಗೂ ಬರಲ್ಲ. ಟೆನ್ಷನ್ ಮಾಡ್ಕೊಂಬೇಡ, ಜಸ್ಟ್ ಚಿಲ್. ಓಕೆ ಬೇಬಿ, ನೀನು ಅಶ್ವಿನಿ ಹತ್ರ ಹೇಳಿದಷ್ಟು ಈ ಮ್ಯಾಟರ್ ಸಿಂಪಲ್ ಅಲ್ಲ. ಈ ಕಾಲೋನಿ ಡೀಲ್ ಒಂದೇ ಅಲ್ಲ, ನನ್ನ ಮತ್ತು ದೇವೇಂದ್ರಪ್ಪನ್ ಮಧ್ಯೆ ಇರೋದು. ಇದಕ್ಕೂ ಮುಂಚೆ ಎಷ್ಟೋ ಪ್ರಾಪರ್ಟಿಗಳನ್ನ ನಮಗೋಸ್ಕರ ಅವ್ನು ಬಿಲ್ಡ್ ಮಾಡಿಕೊಟ್ಟಿದ್ದಾನೆ. ಅದರಲ್ಲಿ ಯಾವ್ದಾದ್ರೂ ಒಂದ್ರಲ್ಲಿ ನಾವು ಸಿಕ್ಕಾಕೊಂಡ್ರು ಕಷ್ಟನೇ. ಆ ಅಜಿತ್ತು ದೇವೇಂದ್ರಪ್ಪನ್ ಬಗ್ಗೆ ಏನೇನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾನೋ ಅದನ್ನ ಇಂಚಿಂಚು ಕಲೆಕ್ಟ್ ಮಾಡು. ಆ ಅಶ್ವಿನಿ ದೇವ್ಯಾನಿ ಕೊಡೋ ಇನ್ಫಾರ್ಮೇಶನ್ ನಂಬ್ಕೊಂಡು ಕೊಡ್ಕೋಬೇಡ. ಬೇರೆ ದಾರಿ ಹುಡುಕೋ. ಅಜಿತ್ನ ಬೇರೆ ವಿಷಯದಲ್ಲಿ ಎಂಗೇಜ್ ಮಾಡು. ಅವನು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗ್ಬೇಕು, ಹಾಗೆ ಮಾಡು. ಚಿನ್ನ, ಭೂಮಿ, ಆರಿ ಲಕ್ಷ್ಮಿ ಅಕ್ಕನ್ನು ನಿಮ್ ಜೊತೆ ಅಡ್ಗೆ ಮಾಡಕ್ ಸೇರಿಸ್ಕೊಳ್ಳಿ. ಅಮ್ಮ, ನಂಗೆ ತುಂಬಾ ಹಸಿವಾಯ್ತಿದೆವು. ಪುಟ ಬೈಲ್, ನಿಮ್ಮಿಬ್ರಿಗೂ ಹೊಟ್ಟೆ ಹಸಿವಾಗ್ತಿದ್ಯಾ? ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಡ್ಗೆ ರೆಡಿ ಆಗ್ಬಿಡುತ್ತೆ. ಅಲ್ಲಿವರೆಗೂ ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಈ ರೀತಿ ಕಂಡೋರ್ ಮನೆಗ್ ಬಂದು ಸಿಕ್ಕಿದ್ ಪಕ್ಕಿದೆಲ್ಲ ತಿನ್ನೋದೇನ ಕೆಲ್ಸ? ನಿಮ್ಮ ಅಪ್ಪ ಅಮ್ಮ ಇದನ್ನೆಲ್ಲ ಹೇಳ್ಕೊಟ್ಟಿರೋದು. ಅಪೇಕ್ಷಾ, ನೋಡು, ನನಗ್ ಬೈಯಕ್ ಬರ್ಬೇಡ ನೀನು. ನಮ್ ಮನೇಲಿ ಜಾಗ ಕೊಟ್ಟು ಊಟ ಕೊಟ್ರು ಡೈನಿಂಗ್ ಟೇಬಲ್ ಹತ್ರ ಬಂದು ಹಣ್ಣುಗಳನ್ನ ಕಟ್ಕೊಂಡ್ ತಿಂದಿದ್ದಾರೆ. ತಂಗ್ಳು ತಿಂತಾ ಇದ್ದವ್ರಿಗೆ ತಿಂಗ್ಳು ಪೂರ್ತಿ ಹೊಟ್ಟೆ ತುಂಬಾ ಊಟ ಕೊಟ್ರು ಆ ಬುದ್ಧಿ ಎಲ್ಲ ಹೋಗ್ಬೇಕು ಇವ್ರಗಳಿಗೆ. ಅಪೇಕ್ಷಾ, ನಮ್ ಮಾತು ನಮ್ ಸಂಸ್ಕಾರ ತೋರ್ಸತ್ತೆ. ಅಪ್ಪ ಅಮ್ಮನ ಹೆಸರು ಹಾಳು ಮಾಡ್ಬೇಡ. ಏ ಅಪ್ಪು, ಇಡೀ ದಿನ ಉಪವಾಸ ಇದ್ದು ದೇವರಿಗೆ ಪ್ರಸಾದ ಅಂತ ಇಡ್ತೀವಿ ಕಣೆ. ಆ ದೇವ್ರ ಮುಂದೆ ಇಡೋ ಪ್ರಸಾದಕ್ಕಿಂತ ಹೆಚ್ಚು ಹಸ್ತವ್ರಿಗೆ ಊಟ ಹಾಕೋದು. ಏನಮ್ಮ ನೀನು ದೇವ್ರಿಗೆ ಈ ಮಕ್ಳುಗಳನ್ನ ಹೋಲಿಸ್ತಿದ್ಯಲ್ಲ. ಅಪೇಕ್ಷಾ, ಚಿಕ್ಕ ಮಕ್ಕಳನ್ನ ದೇವ್ರಿಗೆ ಹೋಲಿಸ್ತಾರೆ. ದೇವ್ರು ನಮ್ಗೇನು ಕಡಿಮೆ ಮಾಡಿಲ್ಲ. ನಿನಗೆ ಅದು ಯಾವ ಹಣ್ಣು ಎಷ್ಟು ಬೇಕು ಅಂತ ಹೇಳು, ಈಗಲೇ ಲಾರಿ ತುಂಬಾ ತರಿಸಿ ನಿನ್ ಮೇಲೆ ಸುರಿಸ್ತೀನಿ. ಈಗ ನೀನ್ ಕಿತ್ಕೊಂಡಿರೋ ಹಣ್ಣ ನಿನ್ ಕೈಯಾರ ಅವ್ರಿಗೆ ಕೊಡು. ನಾನ್ ಕೊಡಲ್ಲ. ಕೊಡ್ಬೇಕು, ಅಷ್ಟೇ ಕೊಡ್ತೀಯ. ಇದು ನಿನ್ನ ಸಂಸ್ಕಾರ, ಹಾಗೆ ಅವರ ಆತ್ಮ ಗೌರವ. ಅಕ್ಕಗೆ ಸ್ವಲ್ಪ ನೀವು ಹೋಗಿ ಹಣ್ತಿ. ಭೂಮಿ, ಪಾಪ ಅವ್ರೆಲ್ರಿಗೂ ಬೇಜಾರಾಗಿರುತ್ತೆ ಅನ್ಸತ್ತೆ. ಹೋಗಮ್ಮ, ನೀನೇ ಹೋಗಿ ಅವ್ರೆಲ್ರಿಗೂ ಸಮಾಧಾನ ಮಾಡು. ಬರೀ ಮಾತಿನ ಸಮಾಧಾನ ಅವ್ರಿಗಿವಾಗ ಉಪಯೋಗಕ್ಕೆ ಬರಲ್ಲ ಅನ್ಸುತ್ತೆ ಅತ್ತೆ. ಪಾಪ ಅವ್ರಿಗೆ ಒಂದ್ ಕಡೆ ಜೀವ ಭಯ, ಇನ್ನೊಂದ್ ಕಡೆ ಈ ಮನೇಲಿ ಆಶ್ರಯ ಕೊಟ್ಟಿದ್ದೀರಿ. ಹಾಗೆ ನಾಳೆ ನಾವ್ ಎಲ್ಲಿಗೆ ಹೋಗೋದು ಅನ್ನೋ ಟೆನ್ಷನ್ ಬೇರೆ ಅವ್ರಿಗೆ. ರೀ, ಅವ್ರ ನಮ್ಮ ಮನೇಲಿ ಇರೋ ತನಕ ನಾವ್ ಅವ್ರನ್ನ ಹೇಗಾದ್ರೂ ಮಾಡಿ ಸಂತೋಷವಾಗಿ ಇಟ್ಕೋಬೇಕು. ಏನಾರು ಐಡಿಯಾ ಮಾಡೋಣ ಇರು. ರೀ, ಸತ್ಯಣ್ಣ ಎಲ್ಲೋದ್ರು? ಅವ್ರಿದ್ರೆ ಏನಾದ್ರೂ ಒಂದ್ ಕಾಮಿಡಿ ಮಾಡಿ ಎಲ್ಲರೂ ನಗಿಸ್ತಾರೆ. ಏನಾದ್ರು ಅವರು ಸತ್ಯಣ್ಣ ಅತ್ತೆ ನೋಡ್ತೀವಿ. ಸತ್ಯಣ್ಣ, ಅಚಿತಾ, ಪಾಪ ಕಣವ್ರೆಲ್ರು. ಅಪೇಕ್ಷೆ ಹಾಗೆ ನಡ್ಕೊಂಡಿದ್ದಕ್ಕೆ ಅವ್ರೆಲ್ರು ಮನ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ. ನೀವು ಬೇಜಾರು ಮಾಡ್ಕೋಬೇಡಿ, ಅದನ್ನ ನಾವು ಸರಿ ಮಾಡೋಣ. ನಮಸ್ತೆ ಸಾಕ್ಷಿ ಅವರೇ, ಏನು ಇವತ್ತು ತುಂಬಾ ನೆನ್ಸ್ಕೊಂಡ್ಬಿಟ್ಟಿದ್ದೀರಿ? ನನಗೆ ನಿಮ್ಮ ಮೇಲೆ ಲವ್ ಆಗಿದೆ. ಓಹೋ, ನೀವು ಕರೆ ಮಾಡಿದ ಚಂದಾದಾರರು ಆಂಜನೇಯ ಭಕ್ತರಾಗಿದ್ದರಿಂದ ನಿಮ್ಮ ಪ್ರೀತಿ, ಪ್ರೇಮ, ಕಾದಲ್ ಇವುಗಳಿಂದೆಲ್ಲ ದೂರ ಇದ್ದಾರೆ. ಅಂದ್ರೆ ವ್ಯಾಪ್ತಿ ಪ್ರದೇಶದಿಂದ ಹೊರಗಡಿದ್ದಾರೆ. ದಯವಿಟ್ಟು ತಾವು ಚಂದವಾಗಿರೋ ಚಂದಾದಾರನ್ನೇ ಹುಡ್ಕೊಳ್ಬೇಕಾಗಿ ವಿನಂತಿ. ಧನ್ಯವಾದಗಳು. ತಮಾಷೆ ಮಾಡಿದ್ದು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ರೆ ಹೇಗೆ? ಸಾಕ್ಷಿಯವರೇ, ನನಗೆ ಈ ತಮಾಷೆ ಎಲ್ಲ ಆಗಿ ಬರಲ್ಲ. ಅದು ಹೋಗ್ಲಿ ಬಿಡಿ. ಈಗ ನೀವು ಕರೆ ಮಾಡಿದ ಉದ್ದೇಶ? ಸಾಹಿತ್ಯ ನೆನಪಾದ್ಲು, ಅವಳ ಬಗ್ಗೆ ಮಾತಾಡೋಣ ಅಂತ ಕಾಲ್ ಮಾಡ್ದೆ. ಸಾಹಿತ್ಯ ಅಜಿತ್ನ ಇಷ್ಟ ಪಡ್ತಾ ಇದ್ದಾಳೆ ಅಂತ 5 ವರ್ಷದ ಹಿಂದೆ ಹೇಳಿರೋ ಡೇಟ್ ಇವತ್ತು. ಅದ್ ನೆನಪಾಗಿ ನಿಮ್ ಹತ್ರ ಹೇಳ್ಕೊಬೇಕು ಅಂತ ಅನ್ನಿಸ್ತು. ಹೌದಾ? ಸಾಹಿತ್ಯ ನನಗಿಂತ ಮೊದಲು ಅಜಿತ್ ವಿಷಯಗಳು ನಿಮ್ಗೆ ಹೇಳಿದಾಳೆ ಅಂತ ಗೊತ್ತೇ ಇರಲಿಲ್ಲ. ಸಾಹಿತ್ಯ ಬಗ್ಗೆ ನಿಮ್ಗಿನ್ನೂ ಎಷ್ಟೋ ವಿಷಯಗಳು ಗೊತ್ತಿಲ್ಲ ಬಿಡಿ. ಅವಳು ಅಜಿತ್ಗೆ ಏನೇ ಗಿಫ್ಟ್ ಕೊಡೋಕು ಮುಂಚೆ ನನ್ ಹತ್ರ ಡಿಸ್ಕಸ್ ಮಾಡೋಳು. ನಂಗೆ ರಾತ್ರಿ ಇಡೀ ನಿದ್ದೆ ಮಾಡಕ್ಕೂ ಬಿಡ್ತಾ ಇರ್ಲಿಲ್ಲ. ಬರೀ ಅಜಿತ್ದೇ ಗುಣಗಾನ. ಮದರ್ ಪ್ರಾಮಿಸ್ ಹೇಳ್ತೀನಿ ಸತ್ಯ ಅವ್ರೆ, ನಿಮ್ಮ ತಂಗಿ ಅಜಿತ್ನ ಪ್ರೀತಿ ಮಾಡಿದಷ್ಟು ಕಾಲ್ ಭಾಗ ಕೂಡ ಅಜಿತ್ ಅಂತೂ ಅವಳನ್ನ ಪ್ರೀತಿ ಮಾಡಕ್ ಚಾನ್ಸೇ ಇಲ್ಲ. ಇದು ನನ್ನ ಅಭಿಪ್ರಾಯ. ಸಾಹಿತ್ಯ ವಾಸ್ ಕ್ರೇಜಿ ಅಬೌಟ್ ಅಜಿತ್. ಪ್ರತಿ ಉಸ್ರಲ್ಲೂ ಅಜಿತ್ 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 ಅಂತಾನೆ ಇದ್ಲು. ಅವಳು ಅಜಿತ್ನ ಅಷ್ಟೊಂದ್ ಪ್ರೀತಿಸದ್ ನೋಡಿ ನಾನೇ ಅಜಿತ್ ಆಗ್ಬಾರ್ದಾಗಿತ್ತ ಅಂತ ಅನ್ಸ್ತಾ ಇತ್ತು. ಆದ್ರೆ ಅಜಿತ್ ಕೂಡ ಅವಳನ್ನ ಅಷ್ಟೇ ಪ್ರೀತಿ ಮಾಡ್ತಿದ್ದ. ಅದ್ ನಿಮ್ಗೆ ಗೊತ್ತಿಲ್ಲ ಬಿಡಿ, ನನಗ್ ಗೊತ್ತು.
ಪ್ರೀತಿಸ್ತಾ ಇದ್ದ. ಆದ್ರೆ ಈಗ ಒಂದ್ ವಿಷಯ ಹೇಳಿ, ಅಕಸ್ಮಾತ್ ಸಾಹಿತ್ಯ ಸಾಯ್ದೆ ಅಜಿತ್ ಸತ್ತೋಗಿದ್ರೆ ಆಗ ಸಾಹಿತ್ಯ ಬೇರೆ ಯಾರನ್ನಾದ್ರೂ ಮದ್ವೆ ಆಗ್ತಾ ಇದ್ಲ? ಇಲ್ಲ 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 ಇಲ್ಲ, ಸಾಧ್ಯನೇ ಇಲ್ಲ. ನಮ್ಮ ಸಾಹಿತ್ಯ ಅಜಿತ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗ್ತಿರ್ಲಿಲ್ಲ ಅಲ್ವಾ? ಆದ್ರೆ ಅಜಿತ್ ನೋಡಿ, ಸಾಹಿತ್ಯ ಸತ್ತು 4 ವರ್ಷಕ್ಕೆ ಯಾವಳ ಭೂಮಿ ಅಂತೆ ಅವಳನ್ನ ಮದ್ವೆ ಆಗಿದ್ದಾನೆ. ಅವಳನ್ನ ಮದ್ವೆ ಆಗಿ ಇವ್ನ್ ಹ್ಯಾಪಿ ಆಗಿಲ್ವಾ ಈಗ ಸಾಹಿತ್ಯನ್ ಮರ್ತು? ಹಾಗಿಲ್ಲ ಹಾಗಿಲ್ಲ, ಅವನು ಭೂಮಿನ ಮದುವೆ ಮಾಡ್ಕೊಂಡಿದ್ದು. ಭೂಮಿನ ಇಷ್ಟಪಟ್ಟಿದ್ದಾನೆ ಮದ್ವೆ ಆಗಿದ್ದು. ಅದು ಮನೆಯವ್ರು ನೋಡಿದ ಸಂಬಂಧನೂ ಅಲ್ಲ ಅಂದ್ಮೇಲೆ ಇದಕ್ಕೆ ಏನರ್ಥ ಹೇಳಿ? ಅಜಿತ್ ಸಾಹಿತ್ಯನ ಮರ್ತ ಅಂತ ತಾನೆ? ನನಗಂತೂ ಅಜಿತ್ ಆ ಹುಡ್ಗಿನ ಮದ್ವೆ ಆಗಿದ್ ವಿಷಯ ತಿಳ್ಕೊಂಡು ಅಜಿತ್ ಮೇಲಿರೋ ರೆಸ್ಪೆಕ್ಟ್ ಎಲ್ಲ ಹೋಯ್ತು. ಸಾಹಿತ್ಯ ಹೋಗಿ ಇನ್ನು 4 ವರ್ಷ ಕೂಡ ಆಗಿಲ್ಲ, ಅಷ್ಟು ಬೇಗ ಹೇಗೆ ಭೂಮಿನ ಮದ್ವೆ? ನೋಡಿ ನೋಡಿ ನೋಡಿ, ನೀವು ಅಜಿತನ ಮದುವೆ ವಿಷಯದಲ್ಲಿ ಬಹಳಷ್ಟು ತಪ್ಪು ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದೀರಿ. ಅದು ನಿಮ್ಮ ದೃಷ್ಟಿಕೋನ. ಆದ್ರೆ ಈಗಿರುವ ನಿಮ್ಮ ಮನಸ್ಥಿತಿಯಲ್ಲಿ ಅದು ಯಾಕೆ ನಡೀತು, ಹೇಗೆ ನಡೀತು ನಿಮ್ಗೆ ಖಂಡಿತ ಅರ್ಥ ಆಗಲ್ಲ. ಅದು ನಿಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ನಿಮಗಿರ್ಲಿ, ನಮ್ಮ ವಿಷಯಗಳು ನಮಗಿರ್ಲಿ. ಆದ್ರೆ ನನಗೆ ಭೂಮಿ ನನ್ನ ಜೀವನದಲ್ಲಿ ಸಾಹಿತ್ಯನೇ ಆಗ್ಬಿಟ್ಟಿದ್ದಾಳೆ. ಅಜಿತನ ಬಾಳಲ್ಲಿ ಭೂಮಿ ಸಾಹಿತ್ಯನ ಜಾಗ ತುಂಬಲಿ ಅನ್ನೋದೇ ನನ್ನ ಆಶೆ. ಭೂಮಿ ಯಾವತ್ತು ಸಾಹಿತ್ಯನ ಸ್ಥಾನನ ತುಂಬಕ್ಕಾಗದೇ ಇಲ್ಲ. ಸಾಕು, ನಿಮ್ಗೇನ್ರಿ ಗೊತ್ತು? ನಿಮ್ಗೇನ್ರಿ ಗೊತ್ತು ನಮ್ಮ ಭೂಮಿ ಬಗ್ಗೆ? ಅವಳು ಸಾಹಿತ್ಯದ ಪ್ರತಿರೂಪ ಆಗಿ ನನ್ನ ಜೀವನದಲ್ಲಿ ಮತ್ತೆ ಪ್ರವೇಶ ಕೊಟ್ಟಿದ್ದಾಳೆ. ಅವಳ ಪ್ರತಿಯೊಂದು ನಡೆ ನುಡಿಗಳಲ್ಲೂ ನಾನು ನನ್ನ ತಂಗಿ ಸಾಹಿತ್ಯನ ಕಾಣ್ತಿದ್ದೀನಿ. ಭೂಮಿನೂ ಅಷ್ಟೇ, ನನಗೆ ಪ್ರತಿಯೊಂದರಲ್ಲೂ ಪ್ರೀತಿ ತೋರಿಸಿ, ಕಾಳಜಿ ತೋರಿಸಿ, ಸ್ವಂತ ಅಣ್ಣನ ರೀತಿ ನೋಡ್ತಿದ್ದಾಳೆ. ನನ್ನ ತಂಗಿ ಸಾಹಿತ್ಯ ಹೋದ್ಮೇಲೆ ಅವಳೇ ನನ್ನ ಜೀವ ಅಂದ್ಬಿಟ್ಟಿದ್ದಾಳೆ. ಅಂತ ಹುಡುಗಿನ ಪಡೆಯೋದಕ್ಕೆ ನಮ್ಮ ಅಜಿತ ಪುಣ್ಯ ಮಾಡಿದಾನೆ. ನೋಡಿ, ಅಪ್ಪಿ ತಪ್ಪಿ ಇನ್ಯಾವತ್ತು ಭೂಮಿ ಬಗ್ಗೆ ತಪ್ಪು ಮಾತಾಡ್ಬೇಡಿ, ಅದು ನನಗಿಷ್ಟ ಆಗಲ್ಲ. ನಮ್ಮ ಸಾಹಿತ್ಯ ಸತ್ತೋದ್ಮೇಲೆ ನನ್ನ ಅಜಿತ್ ಜೀವನದಲ್ಲಿ ನಗು ಅನ್ನೋದು ಸತ್ತೋಯ್ತು. ಹಾಗೆ ನಗು ಅದು ಬಂದವಳು ನಮ್ಮ ಭೂಮಿ ಕಂಡ್ರಿ, ನಮ್ಮ ಭೂಮಿ. ನೋಡಿ, ಅವಳ ಬಗ್ಗೆ ನನ್ನ ಮನಸ್ಸಲ್ಲಿ ಈ ರೀತಿ ಭೇದಗಳನ್ನ ಹುಟ್ಟಿಸೋದಕ್ಕೆ ದಯವಿಟ್ಟು ನೋಡ್ಬೇಡಿ. ಹಾಗೇನಾದ್ರೂ ಅವಳ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ, ನೆಗೆಟಿವ್ ಆಗಿ ಮಾತಾಡಿದ್ರೆ ದಯವಿಟ್ಟು ನನಗೆ ಕಾಲ್ ಮಾಡಬೇಡಿ ಪ್ಲೀಸ್. ನಮ್ ಇಡೀ ಕಾಲೋನಿ ಜನನ್ನ ನೀವು ನಡ್ಸ್ಕೊಂಡಿದ್ ರೀತಿ ನೋಡಿ ತುಂಬಾ ಖುಷಿ ಆಯ್ತು. ನೀವ್ ಅವ್ರನ್ನ ನಿಮ್ ಸ್ವಂತದವ್ರ ತರ ನಡ್ಸ್ಕೊತಾ ಇದ್ದೀರಾ. ಇದಕ್ಕೆಲ್ಲ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. Hey, no. Wait, shh. It's okay, I'm not gonna hurt you. Come on. Okay. Come on. Hey, no, it's fine. It ain't deep. You're gonna be okay. Now listen, look at me. I'm looking for Boozer and Skizzo. Do you know them? Do you know where they are? I don't know. I mean, everything just happened so fast. They were everywhere. The Rippers, they were all over the camp and they were torturing us. They took me. They took Chad and Eric and Flint. Hey, listen, what's your name? Nicole. Do you know how to use a gun? Yeah. Good. Yeah. Okay. See that tower up there? I want you to go up there. I want you to lay down. If any Rippers come through here, you blow their goddamn heads off. I'm gonna go find your friends. Okay? Go. Oh.